ಏನು ನಾವು ಕರ್ನಾಟಕ ರಾಜಕಾರಣದ ಬೆಳವಣಿಗೆಯನ್ನು ನಾವು ನೋಡಿದ್ದೀವಿ. ಈ ರೀತಿಯಾಗಿ ಪ್ರಪ್ರಥಮವಾಗಿ ಒಂದು ಪದಗಳ ಬಳಕೆ, ಗುತ್ತಿಗೆದಾರರ ಮುಂದೆ ಇರತಕ್ಕಂಥ ನಡವಳಿಕೆಗಳನ್ನ ಸಮಾಜಕ್ಕೆ ಅಚ್ಚರಿ ಮೂಡುವ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದನ್ನು ಮುನಿರತ್ನ ಅವ್ರ ಮೇಲೆ ನಾವು ನೋಡಿದ್ದೀವಿ. ಅದರ ಜೊತೆಗೆ ಅದರ ಬೆನ್ನಲ್ಲೇ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡೋಂಥದ್ದು, ಆ ವಿಷಯ ಕೂಡ ಇವತ್ತು ಕೇಸ್ ಆಗಿ ಹೊರಗಡೆ ಬಂದಿದೆ. ಇವತ್ತು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡಿರ್ತಕ್ಕಂಥದ್ದು ಏನಂದರೆ, SITಗೆ ತನಿಖೆನ ಕೊಟ್ಟು ಈ ಒಂದು ಪ್ರಕರಣವನ್ನು ಕಠಿಣವಾಗಿ ಒಂದು ಕಾರ್ಯಕ್ರಮನ ಗಂಭೀರವಾಗಿ ಕಾರ್ಯಾಚರಣೆ ಮಾಡೋ ರೀತಿಯಲ್ಲಿ ಅವ್ರ ಹತ್ರ ಮನವಿ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಇವ್ರ ವಿಷಯದಲ್ಲಿ ತೋಡದಷ್ಟು ಹೇಸಿಗೆ ಹೊರಗೆ ಬರದ ರೀತಿಯಲ್ಲಿ ಕಾಣ್ತಾ ಇದೆ. ಆದ್ದರಿಂದ ಆ ಒಂದು ಭಾಗದಲ್ಲಿರ್ತಕ್ಕಂಥವ್ರಿಗೆ, RR ನಗರದಲ್ಲಿ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಯಾರ್ಯಾರೆಲ್ಲರಿಗೂ ಕೂಡ ಅವರು ದಬ್ಬಾಳಿಕೆ ಮಾಡಿ ತುಳಿತಕ್ಕೆಲ್ಲ ಒಳಗಡೆ ಮಾಡಿದಾರೋ ಅವರೆಲ್ಲರೂ ಕೂಡ ಧೈರ್ಯವಾಗಿ ಬಂದು ಈ ರೀತಿಯಾದಂಥ ಪ್ರಕರಣಗಳ ಬಗ್ಗೆ ಬೆಳಕು ಚೆಲ್ಲಿ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಅವ್ರನ್ನ ಬಂಧನದಲ್ಲಿಟ್ಟಿರಬೇಕು, ಅವ್ರ ಮೇಲೆ ತೀವ್ರವಾದಂಥ ಕ್ರಮ ಆಗಬೇಕು. ಈ ರೀತಿಯಾದಂಥ ಅಕ್ರಮಗಳು ಯಾವ್ಯಾವೆಲ್ಲ ನಡೆದಿವೆ ಹಂತ ಹಂತವಾಗಿ ಅವೆಲ್ಲವೂ ಕೂಡ ಹೊರಗೆ ಬರಬೇಕು ಅಂತ ನಾವು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಬೇರೆ ಥರದ್ದೆಲ್ಲ ಮಾಹಿತಿಗಳು ನಮಗೆ ಬರ್ತಾ ಇದೆ. ಹನಿ ಟ್ರ್ಯಾಪ್ ಅನ್ನೋಂಥ ಪದನ ಕೂಡ ನಾವು ಕೇಳ್ಕೊಂಡಿದ್ದೀವಿ. ಈ ಒಂದು ಹನಿ ಟ್ರ್ಯಾಪ್ ಅನ್ನೋಂಥದ್ದನ್ನೆಲ್ಲ ನೋಡಿದಾಗ ಹೆಣ್ಮಕ್ಳನ್ನ ಬಳಸ್ಕೊಂಡು ಈ ರೀತಿಯಾದಂಥ ಕೃತ್ಯಗಳನ್ನ ನಡೆಸೋಂಥದ್ದು ಒಂದು ಸುಸಂಸ್ಕೃತ ಸಮಾಜದಲ್ಲಿ ಎಷ್ಟು ಮಟ್ಟಕ್ಕೆ ನಾವೆಲ್ಲರೂ ಕೂಡ ಒಪ್ಪಕ್ಕೆ ಸಾಧ್ಯ ಅನ್ನೋಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತೊಂದು HIV ವೈರಸ್ಸಿನ ಟ್ರಾನ್ಸ್ಮಿಷನ್ ಆಗಿರ್ಬೋದು, ಅಥವಾ ಇವತ್ತು ಗುತ್ತಿಗೆದಾರ ಮೇಲೆ ಹಾಕಂಥ ಬೆದರಿಕೆ ಹಾಕಿರ್ಬೋದು, ಹನಿ ಟ್ರ್ಯಾಪ್ ಮಾಡಿ ಅಧಿಕಾರಿಗಳ ಮೇಲೆ ಒಂದು ಒತ್ತಡನ ತರಂಥ ಪ್ರಯತ್ನ ಮಾಡೋಂಥದ್ದು ಅಕ್ರಮವಾಗಿ, ಇವೆಲ್ಲವುದರ ವಿರುದ್ಧವಾಗಿ ಕೂಡ ಒಳ್ಳೆಯ ರೀತಿಯಾದ ತನಿಖೆ ಆಗಬೇಕು, ಒಂದು ವರದಿ ಬರಬೇಕಾಗುತ್ತೆ. ಇವತ್ತು ನಾವು ಪ್ರಜ್ವಲಿನ ಪ್ರಕರಣ ನೋಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಾಜ್ಯ ಅಚ್ಚರಿ ಆಯಿತೋ ಆ ರೀತಿಯೇ ಅಚ್ಚರಿ ಮೂಡಿಸೋಂಥ ಒಂದು ಸಂದರ್ಭ ಇದು. ಇವೆಲ್ಲ ಆಗ್ತಾ ಇರಬೇಕಾದಾಗ ಕೂಡ BJP ನಾಯಕರುಗಳು ಬಂದು ನಾವು ಸಂಸ್ಕೃತರು, ಈ ದೇಶದ ಪ್ರಜೆಗಳನ್ನ, ಈ ದೇಶದ ಸಂಸ್ಕೃತಿನ ಎತ್ತಿ ಹಿಡಿತೀವಿ ಅಂತ ಹೇಳೋರು ಯಾಕೆ ಇವತ್ತವರೆಗೂ ಬಂದು ಯಾರಾದರೂ ಒಂದು ಮಾತಂದಿಲ್ಲ ಅವ್ರ ವಿರುದ್ಧವಾಗಿ? ಈ ರೀತಿಯಾದಂಥ ಘಟನೆಗಳು ನಡಿಬೇಕಾದಾಗ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಡಬೇಕಾದಾಗ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರಾಗಿರ್ಬೋದು, R ಅಶೋಕ್ ಅವರಾಗಿರ್ಬೋದು, ಅವ್ರ ಸಮುದಾಯದ ಮೇಲೆ ಇವತ್ತು ಅವ್ರಿಗೆ ಸಿಕ್ಕಿರ್ತಕ್ಕಂಥ ಸ್ಥಾನಮಾನ ಏನೆಲ್ಲ ಇದ್ದರೂ ಕೂಡ ಸಮುದಾಯದ ಅವಕಾಶಗಳು ಅವ್ರಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಸಮುದಾಯದ ಮೇಲೆ ಈ ರೀತಿಯಾದಂಥ ಪದ ಬಳಕೆ ಆದಂಥ ಸಂದರ್ಭದಲ್ಲಿ ಬಂದು ಅದು ತಪ್ಪಂದೇ ಇರೋದು ಎಷ್ಟು ಮಾತ್ರಕ್ಕೆ ಸರಿ ಅಂತೇಳಿ ಅವ್ರ ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ಕೊತಿರ್ತಾರೆ, ಶೀಘ್ರವಾಗಿ ತನಿಖೆ ಆಗಬೇಕು, SITಗೆ ಇದನ್ನು ವರದಿ ಕೊಡಬೇಕು, ಮತ್ತು ಕಠಿಣವಾದಂಥ ಕ್ರಮ ಆಗಿ ಒಂದು ಸಮಾಜಕ್ಕೆ ಸಂದೇಶ ಕೊಡೋ ರೀತಿಯಲ್ಲಿ ಒಂದು ತೀರ್ಪಾಗಬೇಕು ಅಂತ CM ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಒಂದು ಸಂದರ್ಭ ಏನಿದೆ, ಹೋಮ್ ಮಿನಿಸ್ಟರ್ ಜೊತೆ ಕೂಡ ಸಮಾಲೋಚನೆ ಮಾಡಿ ಚರ್ಚೆ ಮಾಡಿ ಇದನ್ನು SIT ಕೊಡೋಂಥದ್ದು, CID ಕೊಡೋಂಥದ್ದು ತೊಗೊಂಡು ತುರ್ತಾಗಿ ಒಂದು ತಂಡನ ರಚನೆ ಮಾಡಿ ಇದರ ಕೂಲಂಕುಷವಾಗಿ ಎಲ್ಲ ಅಂಶಗಳನ್ನ ಹೊರಗಡೆ ತೆಗೆದು ಮತ್ತೆ ಇವರ ಒಂದು ಏನು ಕ್ರಿಮಿನಲ್ ನೆಟ್ವರ್ಕ್ ಏನಿದೆ, ಈ ಕ್ರಿಮಿನಲ್ ನೆಟ್ವರ್ಕು ಎಲ್ಲೆಲ್ಲೆಲ್ಲ ಹರಡಿದೆ, ಯಾವ್ಯಾವ ರೀತಿಯಲ್ಲಿ ಹರಡಿದೆ ಅಂತೇಳಿ ಎಲ್ಲದರ ಬಗ್ಗೆ ಕೂಡ ಪತ್ತೆ ಹಚ್ಚಕ್ಕೆ ಮೂಲಕ್ಕೆ ಹೋಗೋದಕ್ಕೋಸ್ಕರ ನಾವು ಇದು ಕಾರ್ಯಾಚರಣೆ ಮಾಡ್ತೀವಿ ಅನ್ನೋ ಆಶ್ವಾಸನೆ ಇವತ್ತು ನಮಗೆ ಕೊಟ್ಟಿದ್ದಾರೆ. ಇವತ್ತು ನಿನ್ನೆ ನಾವು ನೋಡಿದ್ವಿ, ST ಸೋಮಶೇಖರ್ ಅವರು BJP ಶಾಸಕರೇನೆ ಇವತ್ತು ಬಂದು ಈ ರೀತಿಯಾದಂಥ ಹೆಣ್ಮಕ್ಳ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ, ಅತ್ಯಾಚಾರ ವಿರುದ್ಧವಾಗಿ ಅವ್ರು ಬಂದು ಪ್ರತಿಭಟನೆ ಮಾಡಿದಾಗ ಅಲ್ಲಿ ಹೋಗ್ಬಿಟ್ಟು ಸೋಮಶೇಖರ್ ಅವ್ರ ಕೈಯಲ್ಲಿ ರಾಜೀನಾಮೆ ಕೊಡಿಸಿ ಅಂತ ಹೇಳಿದ್ರು. ಅಲ್ಲ ರೀ, ಒಬ್ಬ ಹೆಣ್ಮಗು ವಿರುದ್ಧ ದೌರ್ಜನ್ಯ ಆದಾಗ ಬಂದು ಅದನ್ನ ತಪ್ಪು ಅನ್ನೋದಕ್ಕೆ ಅವ್ರ ಕೈಯಲ್ಲಿ ರಾಜೀನಾಮೆ ಕೊಡಿಸ್ಬೇಕು ಅಂತಂದರೆ ಈ ಅತ್ಯಾಚಾರ ಮಾಡಿದಂಥವ್ರು ಅವ್ರ ಮೇಲೆ BJPಯವರು ಕೂಡಲೇ ಅವ್ರ ರಾಜೀನಾಮೆನ ತೊಗೊಂಡು ಅವರ ಏನು ಶಾಸಕ ಸ್ಥಾನ ಇದೆ ಆ ಶಾಸಕ ಸ್ಥಾನದಿಂದ ಪಕ್ಷದಿಂದನೂ ಉಚ್ಚಾಟನೆ ಮಾಡಬೇಕು, ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡಿಸ್ಬೇಕು.